ಮಹಾಭಾರತದ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. 1 2 3 ಸ್ಟಾರ್ಟ್. ಚಪ್ಪಾಳೆ ಮೂಲಕ ಮೊದಲನೇ ತಂಡ ಕರ್ಣ ತಂಡದ ಸದಸ್ಯರಾಗಿ ಕುಮಾರಿ ಶ್ವೇತಾ ಕದಮ್ನವರ್, ಧರ್ಮರಾಜ ತಂಡದ ನಾಯಕನಾಗಿ ರಂಜಿತ್ ಗೌಡ್ ವೆಂಕನಗೌಡ್ ಪಾಟೀಲ್, ಭೀಮ ತಂಡದ ನಾಯಕನಾಗಿ ತನು, ಅದೇ ರೀತಿ ಅರ್ಜುನ ತಂಡದ ಹನುಮಂತ್ ಕಳಕಲ್, ನಕುಲ ತಂಡದ ಸಮರ್ಥ ಖಾನಾಪುರ್, ಸಹದೇವ ತಂಡದ ಪ್ರೇಮ್ ಕಾಚಣ್ಣವ್, ನಿಂಗರಾಜ್ ಮಡಿವಾಳರ್ ಭೀಷ್ಮ ತಂಡ, ಶ್ರೀಕೃಷ್ಣ ತಂಡದ ದೇವರಾಜ್ ತಳವಾರ್, ದ್ರೋಣಾಚಾರ್ಯ ತಂಡ ಮಧುಶ್ರೀ ಹೊಸಳ್ಳಿ, ದ್ರೌಪದಿ ತಂಡದ ಸಂಗೀತಾ ಕದಮ್ನವ್. ಈಗ ಚಪ್ಪಾಳೆಯನ್ನು ನಿಲ್ಲಿಸ್ರಿ. ಮಹಾಕಾವ್ಯಗಳು ಮಹಾಭಾರತ ಮತ್ತು ಭಾರತದ ಎರಡು ಅದ್ಭುತ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಮಹಾಭಾರತದ ಬಗ್ಗೆ ಎರಡು ಸುತ್ತುಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಮೊದಲನೇ ಸುತ್ತು ಕರ್ಣ ತಂಡದಿಂದ ಪ್ರಾರಂಭ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ನಕುಲ ಮತ್ತು ಸಹದೇವರು ಯಾವ ದೇವತೆಯ ಆಶೀರ್ವಾದದಿಂದ ಜನಿಸಿದರು? ಅಶ್ವಿನಿ ದೇವಿ. ಅಶ್ವಿನಿ ದೇವತೆಯ ಆಶೀರ್ವಾದದಿಂದ ಜನಿಸಿದರು. ವೆರಿ ಗುಡ್. ಸಂಪೂರ್ಣ 10 ಅಂಕಗಳು. ಎರಡನೇ ಪ್ರಶ್ನೆ ಧರ್ಮರಾಜ ತಂಡದ ರಂಜಿತ್ ಗೌಡ್ ಪಾಟೀಲ್. ಅರ್ಜುನ ಯಾವ ದೇವರ ಆಶೀರ್ವಾದದಿಂದ ಜನಿಸಿದರು? ವಾಯುದೇವ. ಉತ್ತರ ತಪ್ಪಾಗಿದೆ. ತನು. ಅರ್ಜುನ ಯಾವ ದೇವನ ಆಶೀರ್ವಾದ? ಮುಗಿತು, ಅಲ್ಲಿ ಹೋಗಿದೆ. ನಿಮಗೆ 30 ಸೆಕೆಂಡ್ ಟೈಮ್ ಇರ್ತದೆ. ಇಂದ್ರ ಸರಿಯಾದ ತಂಡದ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ: ನಾನು ನಿಮಗೆ ಒಂದು ಸೂಜಿ ನಿಲ್ಲುವಷ್ಟು ಜಾಗೆ ಅಥವಾ ರಾಜ್ಯವನ್ನು ಕೂಡ ನೀಡುವುದಿಲ್ಲ. ನಾನು ನಿಮಗೆ ಒಂದು ಸೂಜಿ ನಿಲ್ಲುವಷ್ಟು ಜಾಗೆ ಅಥವಾ ರಾಜ್ಯವನ್ನು ನಾನು ನಿಮಗೆ ನೀಡುವುದಿಲ್ಲ ಎಂದು ಹೇಳಿದವರು ಯಾರು ಮಹಾಭಾರತದವರು? ದುರ್ಯೋಧನ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಭೀಮ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಅರ್ಜುನ ತಂಡಕ್ಕೆ. ಆಗಲಿದ ಗುಣಸ್ರಿ ಅದು. ಅರ್ಜುನ ತಂಡದ ಹನುಮಂತ್ ಕಳಕಲ್ ಅವರ ತಂಡಕ್ಕೆ ಪ್ರಶ್ನೆ: ಮಹಾಭಾರತದ ಯುದ್ಧ ನಡೆಯುವಾಗ ಕರ್ಣನಿಗೆ ಸಾರಥಿ ಯಾರಾಗಿದ್ದರು? ಶಲ್ಯ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಅರ್ಜುನ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ನಕುಲ ತಂಡದ ಸಮರ್ಥ ಖಾನಾಪುರ್ ಅವರಿಗೆ. ಮಹಾಭಾರತದ ಪಿತಾಮಹ ಎಂದು ಕರೆಸಿಕೊಳ್ಳುವ ಭೀಷ್ಮನ ತಂದೆ ತಾಯಿ ಯಾರಾಗಿದ್ದರು? ಭೀಷ್ಮನ ತಂದೆ ಮತ್ತು ತಾಯಿ ಹೆಸರೇನು? ತಪ್ಪು ಉತ್ತರ. ಭೀಷ್ಮನ ತಂದೆ ತಾಯಿ ವೆರಿ ಗುಡ್. ಸರಿಯಾದ ಉತ್ತರ. ಶಂತ ಮಹಾರಾಜ ಮತ್ತು ಗಂಗಾದೇವಿಯರ ಪುತ್ರ ಭೀಷ್ಮ. ಪ್ರೇಮ್ಗೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕೂಡ ಅದೇ ತಂಡಕ್ಕೆ: ಅಯ್ಯೋ ವಿಧಿಯೇ, ನಿನ್ನ ಮರಣ ತೊಡೆಯ ಬಳಿ ಇದೆ, ನೀನು ಹೀಗೆ ಮಾಡಬಾರದಿತ್ತು ಎಂದು ಕಣ್ಣೀರಿಟ್ಟು ತನ್ನ ಕಣ್ಣಿನ ಬಟ್ಟೆಯನ್ನು ಕಳಿಸಿದವರು ಯಾರು? ಗಾಂಧಾರಿ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಭೀಷ್ಮ ತಂಡದ ನಿಂಗರಾಜ್ ಮಡಿವಾಳರ್ ಅವರಿಗೆ. ಇಬ್ಬರು ಕೌರವರನ್ನ ಹೆಸರಿಸಿ. ಇಬ್ಬರು ಕೌರವರು. ಅರ್ಜುನ,
ಧರ್ಮರಾಜ. ತಪ್ಪು ಉತ್ತರ. ಧರ್ಮರಾಯ ಮತ್ತು ಭೀಮ. ತಪ್ಪು ಉತ್ತರ. ಇಬ್ಬರು ಕೌರವರನ್ನು ಹೆಸರಿಸಿ. ಪಾಸ್. ಧರ್ಮರಾಯ. ತಪ್ಪು. ದುರ್ಯೋಧನ ದುಶ್ಶಲ. ದುರ್ಯೋಧನ ದುಶಾಸನ. ದುರ್ಯೋಧನ ದುಶ್ಯಾಸನ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಕರ್ಣ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಶ್ರೀಕೃಷ್ಣ ತಂಡಕ್ಕೆ. ಭೀಮ ಯಾವ ದೇವರ ಆಶೀರ್ವಾದದಿಂದ ಜನಿಸಿದನು? ವಾಯುದೇವ. ವಾಯುದೇವ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ದೇವರಾಜ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ದ್ರೋಣಾಚಾರ್ಯ ತಂಡದ ಮಧುಶ್ರೀ ಹೊಸಳ್ಳಿ ಅವರಿಗೆ. ಪ್ರಶ್ನೆ ಈ ರೀತಿಯಾಗಿದೆ. ಕೌರವರ ತಾಯಿ ಯಾರು? ಗಾಂಧಾರಿ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಮತ್ತು 1ನೇ ಸುತ್ತಿನ ಕೊನೆಯ ಪ್ರಶ್ನೆ ಈ ರೀತಿಯಾಗಿರುತ್ತದೆ. ಸಂಗೀತ ಕದಮ್ನವ್ರ ತಂಡಕ್ಕೆ. ಗದಾ ಯುದ್ಧ ಯಾರ ನಡುವೆ ನಡೆಯಿತು? ಗದಾ ಯುದ್ಧ ನಿಮ್ಮ ಹತ್ರ 30 ಸೆಕೆಂಡ್ ಟೈಮ್ ಇರ್ತೈತಿ. ನೇರವಾದ ಪ್ರಶ್ನೆ ನಿಮಗೆ. ಬೋನಸ್ಗೆ ಸಮಯಾವಕಾಶ ಇರಂಗಿಲ್ಲ. ಮುಂದಿನವ್ರು ರೆಡಿ ಇರ್ಬೇಕು. ಗದಾ ಯುದ್ಧ ಯಾರ ನಡುವೆ ನಡೀತು? ತಪ್ಪು ಉತ್ತರ. ದುರ್ಯೋಧನ ಭೀಮ. ದುರ್ಯೋಧನ ಭೀಮ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು. 1ನೇ ಸುತ್ತು ಮುಕ್ತಾಯವಾಯಿತು. 2ನೇ ಸುತ್ತು ಈ ಕಡೆಯಿಂದ ಪ್ರಾರಂಭ. 2ನೇ ಸುತ್ತಿನ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ತಮಗೆ. ಕರ್ಣ ಯಾವ ದೇವರ ಆಶೀರ್ವಾದದಿಂದ ಜನಿಸುತ್ತಾನೆ? ಸೂರ್ಯದೇವ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ದ್ರೋಣಾಚಾರ್ಯ ತಂಡದ ಮಧುಶ್ರೀ ಅವರಿಗೆ. ಭೀಮ ಮತ್ತು ಹಿಡಿಂಬೆಯ ಮಗನ ಹೆಸರೇನಾಗಿತ್ತು? ಘಟೋತ್ಕಚ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಇಚ್ಛಾಮರಣಿ ಎಂಬ ವರ ಪಡೆದವರು ಯಾರು? ಭೀಷ್ಮ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ನಿಂಗರಾಜ್ ಮಡಿವಾಳರ್ ಅವರಿಗೆ. ಪ್ರಶ್ನೆ ಈ ರೀತಿಯಾಗಿದೆ ತಮ್ಮ ಪ್ರಶ್ನೆ. 5 ಜನ ಪಾಂಡವರನ್ನು ಹೆಸರಿಸಿ. ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, ಭೀಮ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಪ್ರೇಮ್ ಕಾಶನ್ ಅವ್ರ ತಂಡಕ್ಕೆ. ದ್ರೋಣಾಚಾರ್ಯರ ಮಗನ ಹೆಸರು ಏನಾಗಿತ್ತು? ದ್ರೋಣಾಚಾರ್ಯನ ಮಗನ ಹೆಸರು ಏನಾಗಿತ್ತು? ಬಿಲ್ವಿದ್ಯೆ ಕಲಿಸಿದಂಥ ಗುರುಗಳು. ದ್ರೋಣಾಚಾರ್ಯರ ಮಗನ ಹೆಸರು ಏನಾಗಿತ್ತು? 30 ಸೆಕೆಂಡ್ಗಳ ಸಮಯಾವಕಾಶ ಇರುತ್ತೆ. ನೆಕ್ಸ್ಟ್ ಅಶ್ವತ್ಥಾಮ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ಸಮರ್ಥ್ ಖಾನಾಪುರ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ಕೂಡ ಅದೇ ತಂಡಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ. ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದವರು ಯಾರು? ತುಂಬಿದ ಸಭೆಯೊಳಗೆ ದ್ರೋಣಾಚಾರ್ಯ. ಉತ್ತರ ತಪ್ಪಾಗಿದೆ. ತಪ್ಪು. ತಪ್ಪು. ದುಶ್ಯಾಸನ ಸರಿಯಾದ ಉತ್ತರ. ರಂಜಿತ್ ಗೋಡ್ ಪಾಟೀಲ್ಗೆ 5 ಬೋನಸ್ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಧರ್ಮರಾಯ ಯಾವ ದೇವರ ಆಶೀರ್ವಾದದಿಂದ ಜನಿಸುತ್ತಾನೆ? ಯಮಧರ್ಮ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಹನುಮಂತ ತಂಡಕ್ಕೆ. ಮುಂದಿನ ನೇರವಾದ ಪ್ರಶ್ನೆ ತನು ತಳವಾರ್ ತಂಡಕ್ಕೆ. ಪ್ರಶ್ನೆ ಈ ರೀತಿಯಾಗಿದೆ. ಅರ್ಜುನ ಮತ್ತು ಚಿತ್ರಾಂಗದೆಯ ಮಗನ ಹೆಸರು ಏನಾಗಿತ್ತು? ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ ಅವನ ಹೆಸರೇನಾಗಿದೆ? ತಪ್ಪು.
ಅರ್ಜುನ ಮತ್ತು ಚಿತ್ರಾಂಗದೆಯ ಮಗ. Next. Next. ತಪ್ಪು. ಬಬ್ರುವಾಹನ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು ದೇವರಾಜ್ ತಳವಾರ್ ತಂಡಕ್ಕೆ. ಎರಡನೇ ಸುತ್ತಿನ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ರಂಜಿತ್ ಗೌಡ್ ಪಾಟೀಲ್ರಿಗೆ ನೇರವಾದ ಪ್ರಶ್ನೆ. ಕೃಷ್ಣನಿಗೆ ಜನ್ಮ ನೀಡಿದ ತಂದೆ ತಾಯಿ ಯಾರು? ಕೃಷ್ಣನಿಗೆ ಜನ್ಮ ನೀಡಿದ ತಂದೆ ತಾಯಿಗಳು. ದೇವಕಿ ತಾಯಿ, ತಂದೆ ಕೃಷ್ಣನಿಗೆ ಜನ್ಮ ನೀಡಿದ ತಂದೆ ಮತ್ತು ತಾಯಿ. ದೇವಕಿ ತಾಯಿ, ತಂದೆ ಟೈಮ್ ಐತೆ. ತಪ್ಪು. ತಂದೆ ವಾಸುದೇವ, ತಾಯಿ ದೇವಕಿ. ತಂದೆ ವಾಸುದೇವ, ತಾಯಿ ದೇವಕಿ. ಈ ಮಹಾಭಾರತ ಕಿತ್ತಿನ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. ನಾನು ನಿನ್ನ ದೇಹದ ಮೂಳೆಗಳನ್ನು ನನ್ನ ಬಾಚಣಿಕೆಯಾಗಿ ಮಾಡಿಕೊಂಡು ತಲೆ ಬಾಚಿಕೊಳ್ಳುವವರೆಗೂ ನನ್ನ ತಲೆ ಕೂದಲನ್ನು ಕಟ್ಟಿಕೊಳ್ಳೋದಿಲ್ಲ, ನಾನು ಜಡೆ ಹಾಕೊಳ್ಳೋದಿಲ್ಲ ಅಂತೇಳಿ ತುಂಬಿದ ಸಭೆಯೊಳಗೆ ಪ್ರತಿಜ್ಞೆ ಮಾಡಿದವರು ಯಾರು ಮಹಾಭಾರತದೊಳಗೆ? ಕುಂತಾದೇವಿ. ತಪ್ಪು ಉತ್ತರ. ತಪ್ಪು. ತಪ್ಪು. ದುಶ್ಶಲ. ತಪ್ಪು ಉತ್ತರ. ದ್ರೌಪದಿ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು. ಕಟ್ ಮಾಡಿ ಸ್ಟಾರ್ಟ್ ಅಂತ ಹೇಳಿ. ಶ್ವೇತಾ ಕದಂ ನೋಡ್ತಾನೆ. ಮಹಾಭಾರತದ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? 18 ದಿನಗಳ ಕಾಲ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಹನುಮಂತ ತಳಕಲ್ ಅವರಿಗೆ. ಕೃಷ್ಣನ ಸೋದರ ಮಾವ ಯಾರು? ಕಂಸ. ಕಂಸ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ದೇವರಾಜ್ ತಳವಾರ್ ತಂಡಕ್ಕೆ ನೇರವಾದ ಪ್ರಶ್ನೆ. ಪಾಂಡವರು ಮತ್ತು ಕೌರವರ ರಾಜಧಾನಿ ಇಂದ್ರಪ್ರಸ್ಥ. ಆ ಇಂದ್ರಪ್ರಸ್ಥ ಇವತ್ತಿನ ದಿನ ಅದಕ್ಕೆ ಏನಂತ ಹೆಸರು ಕರೀತಾರ? ದೆಹಲಿ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಕ್ಲೋಸ್ ಮಾಡಿ. ದೇವರಾಜ್ ತಳವಾರ್ ತಂಡಕ್ಕೆ. ಯುಧಿಷ್ಠಿರ ಎಂದು ಯಾರನ್ನ ಕರೆಯುತ್ತಾರೆ? ಯುಧಿಷ್ಠಿರ ಇದು ಪಾಂಡವರ ಇನ್ನೊಂದು ಹೆಸರಾಗಿತ್ತು. ಯಾರವರು? ಧರ್ಮರಾಯ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಹನುಮಂತ ತಳಕಲ್ ತಂಡಕ್ಕೆ. ಕೃಷ್ಣನ ಸಹೋದರನ ಹೆಸರೇನಾಗಿತ್ತು? ಕೃಷ್ಣನ ಸಹೋದರ ಶಲ್ಯ. ಉತ್ತರ ತಪ್ಪಾಗಿದೆ. ಬಲರಾಮ ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು. ನೇರವಾದ ಪ್ರಶ್ನೆ ಕೂಡ ಇದೇ ತಂಡಕ್ಕೆ. ಈ ಪ್ರಶ್ನೆಗೆ ಉತ್ತರಿಸಿದರೆ ಪ್ರಥಮ, ಉತ್ತರಿಸದಿದ್ದರೆ ದೇವರಾಜ ಮತ್ತೆ ಮುಂದುವರಿಸಿದ್ದೇವೆ. ಉತ್ತರಿಸಿದರೆ 15 ಆಗುತ್ತವೆ. ಚಕ್ರವ್ಯೂಹವನ್ನು ಅಭಿಮನ್ಯು ಭೇದಿಸುವಾಗ ಅರ್ಜುನ ಯುದ್ಧಕ್ಕೆ ಹೋಗಿತ್ತಾನ. ಯಾರು ಪಾಂಡವರ ಕಡೆಗೆ ಚಕ್ರವ್ಯೂಹ ಭೇದಿಸುವಂಥ ಸಾಮರ್ಥ್ಯ ಇರಂಗಿಲ್ಲ. ಅಭಿಮನ್ಯುಗೆ ಮಾತ್ರ ಆ ಸಾಮರ್ಥ್ಯ ಇರ್ತೈತಿ. ಚಕ್ರವ್ಯೂಹವನ್ನು ಭೇದಿಸಲು ಹೋಗುವಾಗ ಪಾಂಡವರ 5 ಜನ ಅಂದ್ರೆ ಅರ್ಜುನನ್ನ ಹೊರತುಪಡಿಸಿ 4 ಜನ ಪಾಂಡವರನ್ನ ಒಬ್ಬನ ತಡೆದು ನಿಲ್ಲಿಸಿರ್ತಾನ. ಅವನ ಹೆಸರು ಏನಾಗಿತ್ತು? ಸೈಂಧವ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು. ಶ್ವೇತಾ ಕದಂ ತಂಡಕ್ಕೆ. ಈಗ ಪ್ರಥಮ, ದ್ವಿತೀಯ, ತೃತೀಯ ಯಾರನ್ನೋದು ಅದೇ ಕನ್ಫರ್ಮ್ ಆಗಿಬಿಡ್ತು. ಪ್ರಥಮ ಸ್ಥಾನ ಯಾರು? ಶ್ವೇತಾ ಕದಂನವ್ರ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ದೇವರಾಜ್ ತಳವಾರ್. ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಹನುಮಂತ್ ತಳಕಲ್. ಜೋರಾದ ಚಪ್ಪಾಳೆ ಬರಲಿ. 3 ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನಾವು
ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ ಖಾನಾಪುರ ಗುರುಗಳು ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿಗೆ ಒಂದು ಪುಟ್ಟ ಬಹುಮಾನವನ್ನು ನೀಡಿ ಹುರಿದುಂಬಿಸಬೇಕು, ಪ್ರೋತ್ಸಾಹವನ್ನು ನೀಡಬೇಕು. ಜೋರಾದ ಒಂದು ಚಪ್ಪಾಳೆಯ ಮೂಲಕ ಜೋರಾಗಿ 1 2 3 ಸ್ಟಾರ್ಟ್. ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ ದೇವರಾಜ್ ತಳವಾರ್ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಇನ್ನೋರ್ವ ಕ್ರಿಯಾಶೀಲ ಗುರುಮಾತೆಯರಾಗಿರ್ತಕ್ಕಂಥ ಎಸ್.ಎಲ್. ನಾಯಕ್ ಗುರುಮಾತೆಯರು ಆ ವಿದ್ಯಾರ್ಥಿಗೆ ಒಂದು ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ 1 2 3 ಸ್ಟಾರ್ಟ್. ಅದೇ ರೀತಿ ತೃತೀಯ ಸ್ಥಾನವನ್ನು ಪಡೆದಂಥ ಮಿಸ್ಟರ್ ಹನುಮಂತ ತಳಕಲ್ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಇನ್ನೋರ್ವ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಸುಷ್ಮಾ ಅಂಗಡಿ ಗುರುಮಾತೆಯರ ವಿದ್ಯಾರ್ಥಿಗೆ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಬರಲಿ. 1 2 3 ಸ್ಟಾರ್ಟ್.